ಅನ್ನ ಕೊಡುವ ತಾತ ಜೀತ ಜೀತ ಜೀತ. ರೈತ 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 ಅನ್ನ ಕೊಡುವ ತಾತ ಜೀತ ಜೀತ ಜೀತ. ದೊರೆಗಳು ಬೆಳೆಸಿದ ಭೂತ ಬೇಲಿಯ ಹೊರಗಡೆ ಬಂದ ಹೂ. ಸ್ವಲ್ಪ ಹಿಂದೆ ಬನ್ನಿ. ಟೋಪಿ ಎಲ್ಲ ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರು, ಜಿಲ್ಲಾ ಪ್ರತಿನಿಧಿಗಳು, ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರಾದಂಥ ನಮ್ಮ ನರಸಿಂಹರೆಡ್ಡಿ ಅವರು, ನಮ್ಮ ಅರ್ಬೇಗೌಡರು, ಮತ್ತೆ ನಮ್ಮ ರೈತ ಸಂಘದ ಅಧ್ಯಕ್ಷ ಆದಂಥ ಲೋಕೇಶ್ ಗೌಡರು, ಮತ್ತೆ ಜಿಲ್ಲಾಧ್ಯಕ್ಷ ಆದಂಥ ನಮ್ಮ ಲಕ್ಷ್ಮೀನಾರಾಯಣ ಸರ್, ಮತ್ತೆ ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ಆದ ನಜರೆಡ್ಡಿ ಸರ್ ಅವರು, ಮತ್ತೆ ನಮ್ಮ ಸುಮನ್ ಕುಮಾರಿ ಮೇಡಮ್ ಅವರು, ಮತ್ತೆ ಎಲ್ಲ ರೈತ ಬಾಂಧವರಿಗೂ ಮತ್ತು ರೈತ ಮಹಿಳೆಯರಿಗೂ ಯಾವತ್ತೂ ಅಷ್ಟೇ ಹುಲ್ಲನ್ನು ಕೂಡ ಕಡೆಗಣಿಸಬೇಡಿ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ನನ್ನನ್ನು ಸೇರಿಸಿ ನಾವು ಜಾಸ್ತಿ ಸ್ವಲ್ಪ ನೆಗ್ಲಿಜೆನ್ಸಿ, ನಾವೆಲ್ಲನೂ ಸೇರಿಸಿ ಹೇಳ್ತಿರೋದು. ಒಂದು ಹುಲ್ಲನ್ನು ಕೂಡ ಕಡೆಗಣಿಸಬೇಡಿ. ಆ ಹುಲ್ಲೇ ನಿಮಗೆ ಹಾಲಾಗುತ್ತೆ. ನಾವು ಹಸುಗಳಿಗೆ ಎಮ್ಮೆಗಳಿಗೆ ಹುಲ್ಲು ಹಾಕಿದ್ರೆ ತಾನೇ ಅದು ಹಾಕೊಡೋದು. ಹಂಗೆ ಅವರು ಹುಲ್ಲನ್ನು ಕಡೆಗಣಿಸಬೇಡಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನಂದ್ರೆ, ಶತ್ರುಗಳು ಕಷ್ಟದಲ್ಲಿದ್ದಾಗ ಅದಕ್ಕೆ ಒಂದು ಸ್ವಲ್ಪ ಕಣ್ಣೀರಾದರೂ ಹಾಕಿ. ನಿಮ್ಗೆ ಅವ್ರು ಎಷ್ಟೇ ದ್ರೋಹ ಬದುಕಿರಲಿ, ಎಷ್ಟೇ ಇದು ಮಾಡಿರಲಿ, ಒಂದು ನಿಮ್ಮ ಕಣ್ಣೀರು ಆದ ಅವನಿಗೂ ಅಟ್ಲೀಸ್ಟ್ ಅವನ ಮನಸ್ಸು ಬದಲಾವಣೆ ಅಧಿಕಾರಿಗಳ ರೈತರ ಆರೋಗ್ಯ ಇಲ್ವಲ್ಲ, ಯಾವ ಜಾತಿ ಇಲ್ವಲ್ಲ, ಹಂಗಾಗಿ ಇದೊಂದು ದುರಂತ ನಮ್ಮ ರೈತರಿಗೆ. ಮತ್ತೆ ಇವತ್ತು ನಾವು ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ, ಪ್ರಕೃತಿ ವಿರುದ್ಧವಾಗಿ ಹೋರಾಟ. ಕಾರಣ ಏನಪ್ಪಾ ಅಂದ್ರೆ, ಮೊನ್ನೆ ಯಾವೊಂದು ಪತ್ರಿಕೆಯಲ್ಲಿ ಇಂಗ್ಲಿಷ್ ಬುಕ್ಕಲ್ಲಿ ನೋಡಿದ್ವಿ ನಾವು, ಫಾರ್ಮರ್ ಗ್ಯಾಬ್ಲಿಂಗ್ ವಿತ್ ಮಾನ್ಸೂನ್ ಅಂತ. ರೈತ ಮಳೆಯೊಂದಿಗೆ ಬೆಟ್ಟಿಂಗ್ ಅಂದ್ರೆ ಬಂಡವಾಳ ಹಾಕೋದು ಇಸ್ಪೀಟ್ ಆಡ್ದಂಗೆ. ಕಾರಣ ಯಾಕಪ್ಪ ಅಂದ್ರೆ, ಆ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಹಾಕ್ತಾ ಇರೋದು, ಮಳೆ ಕೈ ಕೊಟ್ರೆ ಹೊರಟೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ರೈತರಿದ್ದೀವಿ. ಹಾಗಾಗಿ ಇವತ್ತೇನು ನಮ್ಮ ಕೃಷಿ ಇಲಾಖೆಯಿಂದ ಇವತ್ತೊಂದು ಕೆಲವು ರೈತರ ಸ್ಪರ್ಧಾತ್ಮಕ ಕಾರ್ಯಕ್ರಮ ಇಟ್ಟಿದ್ರು. ಮತ್ತೆ ಇವತ್ತು ತೊಗರಿ ಸುಮಾರು ನಷ್ಟದಲ್ಲಿದೆ. ಕಾರಣ ಯಾಕಪ್ಪ ಅಂದ್ರೆ, ಈ ಮೊನ್ನೆ ಮೋಡದಲ್ಲಿ ಸುಮಾರು ಉದುರಿದೆ. ಇದನ್ನ ಸಹ ಸರ್ಕಾರಕ್ಕೆ ವರದಿ ಕೊಡಬೇಕು ರೈತರಿಗೆ. ಯಾಕಂದ್ರೆ ಈ ತರ ಆಗ್ತಾ ಇದ್ರೆ, ನೀವು ಇಷ್ಟೊತ್ತು ಫಲವತ್ತತೆ ಅಂತ ತೊಗರಿ ನೆಲಗಡ್ಲೆ ಹಾಕಿದ್ರೆ ಮಾತ್ರನೇ ಭೂಮಿ ಫಲವತ್ತಿದೆ. ನೀನು ಮೆಕ್ಕೆಜೋಳ ಮತ್ತೆ ಸೂರ್ಯಕಾಂತಿ ಹಾಕಿದ್ರೆ ಫಲವತ್ತತೆ ಹೊರಟೋಗ್ಬಿಡುತ್ತೆ. ಹಂಗಾಗಿ ಅದಕ್ಕೂ ಸಹ ನೀವು ಸರ್ಕಾರಕ್ಕೆ ವರದಿ ಕೊಡಬೇಕು. ಇವತ್ತು ನಮ್ಮ ರೈತರು ಯಾವ್ದ್ರ ಮೇಲೆ ಬಿದ್ರೆ ಅದ್ರ ಮೇಲೆ ಬೀಳ್ತಾ ಇರ್ತಾರೆ. ಈಗ ನೋಡಿ, ಇವತ್ತು ಬಾಳೆ ಈ ಸುಮಾರು 3-4 ತಿಂಗಳ ಮುಂಚೆ 70 ರೂಪಾಯಿ 80 ರೂಪಾಯಿ ಇತ್ತು. ಇವತ್ತು ಅಲ್ಲೇ ತೋಟಗಳಲ್ಲಿ ಬಿದ್ದೋತಾ ಇದೆ, ಯಾರು ಕೇಳೋರಿಲ್ಲ. ಇಂಥ ಪರಿಸ್ಥಿತಿ. ಅದನ್ನ ನಮ್ಮ ತೋಟಗಾರಿಕೆ ಇಲಾಖೆ ಒಂದು ಹೇಳ್ಬೋದಾಗಿತ್ತು. ಅವ್ರು ಹೆಂಗೆ ಅಂದ್ರೆ, ಎಲ್ಲ ಬಾಳೆ ಒಂದೇ ಇರುತ್ತೆ, ಗ್ರೇಡ್ 1 ಗ್ರೇಡ್ 2 ಅಂತ ಮಾಡ್ತಾರೆ. ಹಂಗಾಗಿ ಈ ರೈತರ ಸಮಸ್ಯೆಗಳು ಇವತ್ತು ಅಂತ ರೈತ ದಿನಾಚರಣೆಯನ್ನ ಇವತ್ತು ಕೃಷಿ ಇಲಾಖೆ ಮತ್ತೆ ಕೃಷಿಕ ಸಮಾಜ ಇವರ ಸಂಯೋಜನೆಯೊಂದಿಗೆ ಇಲ್ಲಿ ಆಚರಿಸ್ತಾ ಇದ್ದಾರೆ. ಖಂಡಿತ ಇವತ್ತು